ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಿಮ್ಗೆಲ್ಲರಿಗೂ ಒಂದು ಎಕ್ಸೈಟಿಂಗ್ ಆಗಿರುವ ಒಂದು ಹೊಸ ವಿಷಯ ತಗೊಬಂದಿದ್ದೀನಿ. ನೋಡೋಣ ಅದೇನು ಅಂತ. ಬನ್ನಿ, ವಿಡಿಯೋಗೆ ಸ್ವಾಗತ. ಶ್ರೀ ಕ್ಷೇತ್ರ ಸಿಗಂದೂರಿಗೆ ಭೇಟಿ ಕೊಡದೇ ಇದ್ದವರಿದ್ದೀರಾ, ಅಥವಾ ಈ ಬಾರ್ಜ್ ಮೇಲೆ ಪ್ರಯಾಣ ಮಾಡದೇ ಇದ್ದವರಿದ್ದೀರಾ? ಇರೋಕ್ ಚಾನ್ಸ್ ಇಲ್ಲ. ಆದ್ರೆ ಇದೇನು ಹೊಸ ವಿಡಿಯೋ ಅಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದ್ರೆ ಒಂದು ತುಂಬಾ ದೊಡ್ಡ ವಿಶೇಷ ಈ ವಿಡಿಯೋದಲ್ಲಿ ಇದೆ. ಶರಾವತಿಯ ಹಿನ್ನೀರಲ್ಲಿ ತೇಲ್ಕೊಂತ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನೀವು ಖುಷಿಯಾಗಿ ಸಿಗಂದೂರೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ಆದ್ರೆ ಇನ್ನು ನಿಮ್ಗೆ ಆ ಖುಷಿ ಸಿಗೋದಿಲ್ಲ. ಆದ್ರೆ ಬೇಜಾರೇನೂ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಿರ್ಮಾಣ ಆಗ್ತಿರೋ ಸೇತುವೆ ಕೂಡ ನಿಮ್ಗೆ ಅದಕ್ಕಿಂತ ಒಳ್ಳೆ ಅನುಭವವನ್ನ ಕೊಡುತ್ತೆ ಅನ್ನೋ ಧೈರ್ಯ ನಂದು. ಈ ಸೇತುವೆ ಶಿವಮೊಗ್ಗ ಜಿಲ್ಲೆ ಸಾಗರನ ಉಡುಪಿ ಮತ್ತೆ ಭಟ್ಕಳಕ್ಕೆ ಜಾಯಿನ್ ಮಾಡುತ್ತೆ. ಇದು ಸುಮಾರು 2 ಕಿಲೋಮೀಟರ್ಗಿಂತನೂ ಹೆಚ್ಚು ಉದ್ದ ಇದೆ, 16 ಮೀಟರ್ ಅಗಲ ಇದೆ, 18 ಪಿಲ್ಲರ್ ಅನ್ನ ಇದು ಹೊಂದಿದೆ. ಈ ಪಿಲ್ಲರ್ ಅನ್ನ ನಿಯಂತ್ರಿಸೋಕಂತ 5 ಸ್ಪ್ಯಾನ್ ಕೇಬಲ್ ಗಳನ್ನ ಅಳವಡಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಈ ತರ ಕೇಬಲ್ ಆಧಾರಿತ ಸೇತುವೆ ಇದು ಮೊದಲನೇದು. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದೇನು ಸಣ್ಣ ಪುಟ್ಟ ಸೇತುವೆ ಅಲ್ಲ. ಇದಕ್ಕೆ ಮಾಡಿರೋ ವೆಚ್ಚನೇ 423 ಕೋಟಿ ರೂಪಾಯಿ. ಇದು ಕರ್ನಾಟಕದಲ್ಲಿ 2ನೇ ದೊಡ್ಡ ಸೇತುವೆ, ಹಾಗೆ ನಮ್ಮ ಭಾರತದಲ್ಲಿ 8ನೇ ದೊಡ್ಡ ಸೇತುವೆ. ಅದು ಅಲ್ಲದೆ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ ಇದು ಇಂಡಿಯಾದಲ್ಲೇ 2ನೇದು. ಇಂಥದ್ದೊಂದು ಸೇತುವೆ ನಮ್ಮ ರಾಜ್ಯದಲ್ಲಿ ಇದೆ ಅನ್ನೋದೇ ನಮ್ಗೆ ಹೆಮ್ಮೆ. ಜೀವನೋಪಾಯಕ್ಕಾಗಿ ಇಲ್ಲಿ ನಿತ್ಯ ಓಡಾಡ್ತಾರಲ್ಲ ಸ್ಥಳೀಯರು, ಅವರಿಗೂ ಹೆಲ್ಪ್ ಆಗಬೇಕು. ಹಾಗೆ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳಿಗೂ ಕೂಡ ಈಸಿ ಆಗಬೇಕು, ಹೆಲ್ಪ್ ಆಗಬೇಕು. ಇದಲ್ಲದೆ ಪ್ರವಾಸೋದ್ಯಮಕ್ಕೂ ಕೂಡ ಹೆಲ್ಪ್ ಆಗಬೇಕು. ಈ ಎಲ್ಲ ಮಲ್ಟಿಪಲ್ ಉದ್ದೇಶ ಇಟ್ಕೊಂಡು ಈ ಸೇತುವೆನ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನೇನಿಲ್ಲ, ಕೆಲವೇ ದಿನದಲ್ಲಿ ಈ ಸೇತುವೆ ನಿಮ್ಮೆಲ್ಲರ ಬಳಕೆಗೆ ರೆಡಿಯಾಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ನೀವು ಬಾರ್ಜನ್ನ ಮಿಸ್ ಮಾಡ್ಕೊತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಬಟ್ ಮಿಸ್ ಮಾಡ್ಕೋತೀರಿ ಅನ್ಕೊಂತೀನಿ. ಮಿಸ್ ಮಾಡ್ಕೊಂತ ಈ ಸೇತುವೆ ಮೇಲೆ ಖುಷಿಯಾಗಿ ಓಡಾಡ್ಬೋದು. ಆದ್ಮೇಲೆ ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಾಕು ಅಂತ ಅನ್ಸುತ್ತೆ. ವಿಡಿಯೋನ ಮುಗಿಸ್ತೀನಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರಲ್ಲ, ಅದಕ್ಕೊಂದು ದೊಡ್ಡ ಸಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.